ವರ್ಷದ ಕೊನೆಗೆ ಬರ್ತಾ ಬರ್ತಾ ಫಿಲಂ ಇಂಡಸ್ಟ್ರಿ ಒಂದೊಂದೇ ಸರ್ಪ್ರೈಸ್ ಗಳನ್ನ ನಮಗೆ ಕೊಡ್ತಾನೆ ಇದೆ. ಈ ವಾರದ ವೀಕ್ಲಿ ಅಪ್ಡೇಟ್ಸ್ ಅಲ್ಲಿ ಆ ಎಲ್ಲಾ ಸರ್ಪ್ರೈಸ್ ಗಳನ್ನ ನಿಮ್ಗೆ ಹೇಳೋದಕ್ಕೆ ನಾನು ಮತ್ತೆ ಬಂದಿದ್ದೀನಿ. ಜೂನಿಯರ್ NTR ಹಾಗೂ ನೀಲ್ ಸಿನಿಮಾದ ಕತೆ ಏನಾಯ್ತು, ಕನ್ನಡದ ಯಾವೆಲ್ಲ ಟೀಸರ್ ಟ್ರೈಲರ್ ಗಳು ಸದ್ದು ಮಾಡ್ತಾ ಇದೆ, ಟಾಕ್ಸಿಕ್ ಬಗ್ಗೆ ರುಕ್ಮಿಣಿ ವಸಂತ್ ಏನಂತ ಇದ್ದಾರೆ, ರಾಕಿಂಗ್ ಸ್ಟಾರ್ ಯಶ್ ಅವರ ರಾಮಾಯಣ ಸಿನಿಮಾಗಾಗಿ ಒಂದು ವೈಬ್ರೆಂಟ್ ಸಾಂಗ್ ರೆಡಿ ಆಗ್ತಾ ಇದೆಯಾ? ಬನ್ನಿ ಈ ಎಲ್ಲಾ ವಿಷಯನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ತಡ ಯಾಕೆ, ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮನ್ನೆಲ್ಲ ಅಗಲಿರುವಂತಹ ಹರೀಶ್ ರೈ ಅವರನ್ನ ನೆನಪಿಸ್ಕೊಂಡು ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಹಾರೈಸೋಣ. ಅನೌನ್ಸ್ಮೆಂಟ್ಸ್. ಯುವರಾಜ್ ಕುಮಾರ್ ನಾಯಕನಾಗಿ ನಟಿಸಿರುವಂತಹ ಯಕ್ಕ ಸಿನಿಮಾ ರಿಲೀಸ್ ಆಗಿ ಅದೆಷ್ಟೋ ದಿನ ಆಗೋಯ್ತು. ಆಗಾಗ ಸಿನಿಮಾದ OTT ರಿಲೀಸ್ ಬಗ್ಗೆ ಅಪ್ಡೇಟ್ ಬರ್ತಾ ಇದ್ರು ಕೂಡ ರಿಲೀಸ್ ಇನ್ನೂ ಆಗಿರ್ಲಿಲ್ಲ. ಜನ ಸಿನಿಮಾನ ಮರ್ತೇ ಬಿಟ್ರು ಅನ್ನೋ ಹೊತ್ತಿಗೆ ಈಗ ಸಿನಿಮಾದ OTT ರಿಲೀಸ್ ದಿನಾಂಕ ಹೊರ ಬಂದಿದೆ. ಎಸ್, ಇದೇ ನವೆಂಬರ್ 13ಕ್ಕೆ ಸನ್ ನೆಕ್ಸ್ಟ್ ಅಲ್ಲಿ ಸಿನಿಮಾ ಸ್ಟ್ರೀಮಿಂಗ್ ಆಗೋದಕ್ಕೆ ಅಧಿಕೃತವಾಗಿ ಸಜ್ಜಾಗಿದೆ. ರಾಜಮೌಳಿ ಡೈರೆಕ್ಷನ್ ನಲ್ಲಿ ಮೂಡ್ ಬರ್ತಾ ಇರುವಂತಹ ಮಹೇಶ್ ಬಾಬು ಅವರ ಮುಂದಿನ ಸಿನಿಮಾದ ಟೈಟಲ್ ಇನ್ನೂ ಅನೌನ್ಸ್ ಆಗಿಲ್ಲ. ಆದ್ರೆ ಸದ್ಯಕ್ಕೆ ಈ ಸಿನಿಮಾನ SSMB 29 ಅಂತಾನೆ ಕರೀತಾ ಇದ್ದಾರೆ. ಇತ್ತೀಚೆಗಷ್ಟೇ ಈ ಸಿನಿಮಾದಲ್ಲಿ ಮಲಯಾಳಂನ ಪೃಥ್ವಿರಾಜ್ ಸುಕುಮಾರನ್ ಕುಂಬಾ ಅನ್ನುವಂತಹ ಪಾತ್ರ ಮಾಡ್ತಾ ಇದ್ದಾರೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಲಾಗಿತ್ತು. ಅವರ ಫಸ್ಟ್ ಲುಕ್ ಪೋಸ್ಟರ್ ಕೂಡ ಇದೇ ಟೈಮ್ ಅಲ್ಲಿ ರಿಲೀಸ್ ಮಾಡಲಾಗಿದೆ. ಕೆಲವರು ಸಿನಿಮಾದ ಬಗ್ಗೆ ತಮ್ಮ ನಿರೀಕ್ಷೆಯನ್ನ ಹೊರ ಹಾಕಿದ್ರೆ, ಇನ್ನು ಕೆಲವರು ಪೃಥ್ವಿರಾಜ್ ಸುಕುಮಾರನ್ ಅವರ ಲುಕ್ ಅನ್ನ ಬೇರೆ ಬೇರೆ ಹಾಲಿವುಡ್ ಹಾಗೂ ತಮಿಳಿನ ಕ್ಯಾರೆಕ್ಟರ್ ಗಳಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಅದೇನೇ ಇರ್ಲಿ, ರಾಜಮೌಳಿ ಅವರ ಸಿನಿಮಾ ಅಂದ್ಮೇಲೆ ಖಂಡಿತವಾಗ್ಲೂ ಸರ್ಪ್ರೈಸ್ ಇದ್ದೇ ಇರುತ್ತೆ. ಇದ್ರ ಜೊತೆಗೆ ರಾಜಮೌಳಿ ಅವರು ನವೆಂಬರ್ 15ರ ಒಳಗೆ ಸಾಕಷ್ಟು ಅಪ್ಡೇಟ್ ಗಳನ್ನ ಸಿನಿಮಾ ವಿಚಾರವಾಗಿ ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಇದನ್ನ ನೋಡ್ತಾ ಇದ್ರೆ ಆದಷ್ಟು ಶೀಘ್ರದಲ್ಲಿನೇ ನಾವು ಸಿನಿಮಾದ ಟೈಟಲ್ ಜೊತೆಗೆ ಇನ್ನೂ ಮೇಜರ್ ಅಪ್ಡೇಟ್ ಗಳನ್ನ ಪಡ್ಕೋಬಹುದಾಗಿದೆ. ನೋಡೋಣ ನಮ್ಗಾಗಿ ರಾಜಮೌಳಿ ಅವರು ಯಾವೆಲ್ಲ ಸರ್ಪ್ರೈಸ್ ಅನ್ನ ಕಾದಿರಿಸಿದ್ದಾರೆ ಅಂತ. ಬಿಗ್ ಅಪ್ಡೇಟ್ಸ್. ಡಾರ್ಲಿಂಗ್ ಕೃಷ್ಣ ಅವರು ನಟಿಸಿರುವಂತಹ ಬ್ರಾಡ್ ಸಿನಿಮಾ ರಿಲೀಸ್ ಆದಂತಹ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಅನ್ನ ಪಡ್ಕೊಂಡಿದ್ರು. ಬಾಕ್ಸ್ ಆಫೀಸ್ ಓಟವನ್ನ ಸ್ವಲ್ಪ ನಿಧಾನಕ್ಕೆ ಶುರು ಮಾಡಿತು. ಆದ್ರೆ ಈಗ ಸೆಕೆಂಡ್ ವೀಕೆಂಡ್ ನಲ್ಲಿ ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ ಅನ್ನುವಂತಹ ಅಪ್ಡೇಟ್ ಸಿಕ್ಕಿದೆ. ಸದ್ಯಕ್ಕೆ ಕಡಿಮೆ ಕನ್ನಡ ಸಿನಿಮಾಗಳು ರಾಜ್ಯದ ಥಿಯೇಟರ್ ಗಳಲ್ಲಿ ಸದ್ದು ಮಾಡ್ತಾ ಇರೋದು. ಬ್ರಾಡ್ ಆ ಕೊರತೆಯನ್ನ ಸ್ವಲ್ಪ ಮಟ್ಟಿಗೆ ವೀಕೆಂಡ್ ನಲ್ಲಿ ನೀಗಿಸಿದೆ ಅಂತಾನೆ ಹೇಳ್ಬೋದು. ಒಂದೊಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಲೆಕ್ಕಾಚಾರದ ಕಡೆಗೆ ಬ್ರಾಡ್ ಸಿನಿಮಾದ ಹೌಸ್ಫುಲ್ ಶೋಗಳು ದಾಪುಗಾಲಿಟ್ಟಿದೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರ ಮಾರ್ಕ್ ಸಿನಿಮಾದ ಕ್ಯಾರೆಕ್ಟರ್ ಇಂಟ್ರೋ ಟೀಸರ್ ರಿಲೀಸ್ ಆಗಿರೋದು ನಿಮ್ಗೆ ಗೊತ್ತೇ ಇದೆ. ಟೀಸರ್ ಈಗಾಗಲೇ ಸ್ವಲ್ಪ ಮಟ್ಟಿಗೆ ಮ್ಯಾಕ್ಸ್ ಫೀಲ್ ಕೊಡ್ತಾ ಇರೋದ್ರಿಂದ ಮಿಕ್ಸ್ಡ್ ರಿವ್ಯೂನ ಪಡ್ಕೊಂಡಿದೆ. ಇನ್ನು ನಮ್ಮ ಇಂಟ್ರೋ ವಿಡಿಯೋನ ರಿವ್ಯೂನ ನೀವಿನ್ನೂ ನೋಡಿಲ್ಲ ಅಂತಂದ್ರೆ ನೋಡಿ, ಅದರ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿದೀವಿ, ಅನಲೈಸ್ ಕೂಡ ಮಾಡಿದೀವಿ. ಇನ್ನು ಸಿನಿಮಾ ಇದೆ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗೋದಕ್ಕೆ ರೆಡಿ ಆಗ್ತಾ ಇರೋದ್ರಿಂದ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟ್ ಕೂಡ ಈಗಾಗಲೇ ಬಹುತೇಕ ಮುಗಿಯೋ ಹಂತಕ್ಕೆ ಬಂದಿದೆ ಎನ್ನುವಂತಹ ಅಪ್ಡೇಟ್ ಸಿಕ್ಕಿದೆ. ಸಿನಿಮಾನ ಇಷ್ಟು ಬೇಗ ಮುಗಿಸಿ ತೆರೆ ಮೇಲೆ ತರ್ತಾ ಇರೋದಕ್ಕೆ ನಿಜಕ್ಕೂ ಕೂಡ ವಿಜಯ್ ಕಾರ್ತಿಕೇಯ ಅಂಡ್ ಟೀಮ್ಗೆ ಸೆಲ್ಯೂಟ್ ಹೇಳಲೇಬೇಕು. ಟಾಲಿವುಡ್ ಇಂದ ಕೇಳ್ಬರ್ತಾ ಇರುವಂತಹ ಅಪ್ಡೇಟ್ ಪ್ರಕಾರ ಜೂನಿಯರ್ NTR ಹಾಗೂ ಪ್ರಶಾಂತ್ ನೀಲ್ ಕಾಂಬಿನೇಷನ್ ನ ಸಿನಿಮಾದ ಡ್ಯೂರೇಷನ್ ಜಾಸ್ತಿ ಇರೋ ಕಾರಣದಿಂದಾಗಿ ಸಿನಿಮಾನ 2 ಪಾರ್ಟ್ ಗಳಲ್ಲಿ ರಿಲೀಸ್ ಮಾಡೋದಕ್ಕೆ ಫಿಲ್ಮ್ ಟೀಮ್ ನಿರ್ಧಾರ ಮಾಡಿದೆ ಎನ್ನುವಂತಹ ಮಾಹಿತಿ ಇದೆ. ಮೊದಲ ಪಾರ್ಟ್ ನ ಸಿನಿಮಾದ ಶೂಟಿಂಗ್ ಆದಷ್ಟು ಶೀಘ್ರದಲ್ಲಿ ಮತ್ತೆ ಮುಂದುವರಿಯಲಿದೆ ಅನ್ನುವಂತಹ ಅಪ್ಡೇಟ್ ಕೂಡ ಕೇಳ್ಬರ್ತಾ ಇದೆ. ಅಭಿಮಾನಿಗಳು ಸಾಕಷ್ಟು ಕಾತರದಿಂದ ಕಾಯ್ತಾ ಇದ್ದಂತಹ ಕಾಂಬಿನೇಷನ್ ಇದು. ಹೀಗಾಗಿ ಕೇವಲ ತೆಲುಗು ಮಾತ್ರ ಅಲ್ಲದೆ ಬೇರೆ ಭಾಷೆಗಳಲ್ಲಿ ಕೂಡ ನಿರೀಕ್ಷೆ ಹೆಚ್ಚಾಗಿದೆ. ಟೀಸರ್ ಮತ್ತು ಟ್ರೈಲರ್ ರಿಲೀಸಸ್. ಪೃಥ್ವಿ ಶಾಮನೂರು ನಾಯಕನಾಗಿ ಕಾಣಿಸಿಕೊಂಡಿರುವಂತಹ ಉಡಾಳ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಪಕ್ಕಾ ರೊಮ್ಯಾಂಟಿಕ್ ಎಂಟರ್ಟೈನರ್ ಸಿನಿಮಾದ ಟ್ರೈಲರ್ ನಿಮ್ಗೆ ಇಷ್ಟ ಆಗ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ. ಸಿನಿಮಾ ಇದೆ ನವೆಂಬರ್ 14ಕ್ಕೆ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ಯಂಗ್ ಆಡಿಯನ್ಸ್ ನ ಟಾರ್ಗೆಟ್ ಮಾಡುವಂತಹ ರೀತಿಯಲ್ಲೇ ಕಂಟೆಂಟು ಸಖತ್ ಎಂಟರ್ಟೈನಿಂಗ್ ಆಗಿದೆ. ಹೊಸ ಪ್ರತಿಭೆಗಳೇ ಆದ್ರೂ ಕೂಡ ಯಾವುದೇ ಎಕ್ಸ್ಪೀರಿಯನ್ಸ್ ಆಗಿರುವಂತಹ ಪ್ರತಿಭೆಗಳಿಗೆ ಕಡಿಮೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಲೀಡ್ ಆರ್ಟಿಸ್ಟ್ಗಳು ಈ ಟ್ರೈಲರ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಈ ಸಿನಿಮಾನ ಯೋಗರಾಜ್ ಭಟ್ ಅವರು ಪ್ರೊಡ್ಯೂಸ್ ಮಾಡಿದ್ದು. ನೋಡೋಣ ಹೊಸ ಪ್ರತಿಭೆಗಳ ಪ್ರಯತ್ನ ಯಾವ ರೀತಿಯಲ್ಲಿ ಜನಕ್ಕೆ ಇಷ್ಟ ಆಗುತ್ತೆ ಅಂತ. ಗತವೈಭವ ಟ್ರೈಲರ್. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಈ ಟ್ರೈಲರ್ ನ ರಿಲೀಸ್ ಮಾಡಿದ್ದಾರೆ. ಸಿಂಪಲ್ ಸುನಿ ಈ ಬಾರಿ ಗತವೈಭವದಲ್ಲಿ ಸ್ವಲ್ಪ ಗ್ರ್ಯಾಂಡ್ ಆಗಿನೇ ಸಿನಿಮಾವನ್ನ ತಯಾರು ಮಾಡಿದ್ದಾರೆ. ಮೇಕಿಂಗ್ ಕ್ವಾಲಿಟಿ ಟಾಪ್ ನಾಚ್. ಜೂಡಾ ಸ್ಯಾಂಡಿ ಅವರ ಮ್ಯೂಸಿಕ್ ಕೂಡ ಇಲ್ಲಿ ಮೋಡಿ ಮಾಡಿದೆ. ಟ್ರೈಲರ್ ಸ್ಟಾರ್ಟ್ ಆದಾಗ ಇರುವಂತಹ ಜಾಲಿ ವೈಬು ನಿಮ್ಗೆ ಟ್ರೈಲರ್ ನ ಕ್ಲೈಮ್ಯಾಕ್ಸ್ ನಲ್ಲಿ ಉಳಿಯೋದಿಲ್ಲ. ಸಾಕಷ್ಟು ವೇರಿಯೇಷನ್ ನಿಮ್ಗೆ ಟ್ರೈಲರ್ ಅಲ್ಲಿ ಕಾಣಿಸುತ್ತೆ. ಸಿನಿಮಾದಲ್ಲಿ ಸಿಂಪಲ್ ಸುನಿ ಯಾವುದೋ ಬೇರೆ ಜಗತ್ತನ್ನೇ ತೋರಿಸೋದಕ್ಕೆ ಹೊರಟಿದ್ದಾರೆ ಅಂತ ಕೂಡ ಅನಿಸ್ತು. ಯಾಕಂದ್ರೆ ಸಿನಿಮಾದಲ್ಲಿ ಮೈಥಾಲಜಿ, ಪೀರಿಯಾಡಿಕಲ್ ಹಾಗೂ ಮಾಡರ್ನ್ ಏಜ್ ಈ 3 ವೇರಿಯೇಷನ್ ಆಫ್ ಲವ್ ಸ್ಟೋರಿಗಳನ್ನ ತೋರಿಸಿದ್ದಾರೆ. ಟ್ರೈಲರ್ ಇಂಪ್ರೆಸಿವ್ ಆಗಿದೆ. ದುಷ್ಯಂತ್ ಅವರ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ಇದು ಅವರ ಡೆಬ್ಯೂ ಸಿನಿಮಾ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಅವರ ಪರ್ಫಾರ್ಮೆನ್ಸ್ ಅಲ್ಲಿ ಮೆಚುರಿಟಿ ಕಾಣ್ತಿದೆ. ತುಂಬಾ ಟೈಮ್ ಆದ್ಮೇಲೆ ಆಶಿಕಾ ರಂಗನಾಥ್ ಅವರು ಕನ್ನಡ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇರೋದು. ಡೆಫಿನೆಟ್ಲಿ ಈ ಸಿನಿಮಾ ಒಂದು ವಿಜುವಲ್ ಟ್ರೀಟ್ ಆಗುವಂತಹ ಎಲ್ಲಾ ಲಕ್ಷಣಗಳನ್ನ ಹೊಂದಿದೆ. ಕರಿಕಾಡ ಟೀಸರ್. ಕಾಡಾ ನಟರಾಜ್ ಹಾಗೂ ನಿರೀಕ್ಷಾ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಕರಿಕಾಡ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ.
ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಕೂಡ ಟೀಸರ್ ಫುಲ್ಲು ವಯೋಲೆಂಟ್ ಆಗಿದೆ. ಹಾಗಂತ ಫುಲ್ ಮಾಸ್ ಆಡಿಯನ್ಸ್ಗೆ ಈ ಸಿನಿಮಾನ ಮಾಡಿದ್ದಾರೆ ಅಂತ ಅನ್ಕೋಬೇಡಿ. ಟೀಸರ್ ನಲ್ಲಿ ಕಂಡುಬರುವಂತಹ ಅದೊಂದು ಎಲಿಮೆಂಟು ಸಿನಿಮಾದಲ್ಲಿ ಅದೇನೋ ಟ್ವಿಸ್ಟ್ ಇದೆ ಅಂತ ಹೇಳುತ್ತೆ. ಕೆ ವೆಂಕಟೇಶ್ ಡೈರೆಕ್ಷನ್ ನಲ್ಲಿ ಈ ಸಿನಿಮಾ ಮೂಡ್ ಬಂದಿದೆ ಹಾಗೂ ಶಶಾಂಕ್ ಶೇಷ್ಗಿರಿ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಟೀಸರ್ ಅಲ್ಲಿ ಹೈಲೈಟಿಂಗ್ ಪಾಯಿಂಟ್. ಟೀಸರ್ ಅಲ್ಲಿ ಆಕ್ಷನ್ ಸೀಕ್ವೆನ್ಸ್ ಗಳು ನಾರ್ಮಲ್ ಆಗಿದೆ, ಆದ್ರೆ ಆ ಟೀಸರ್ ಅಲ್ಲಿ ಕಾಣಿಸ್ಕೊಳ್ಳುವಂತಹ ಹಂದಿ ಸಿನಿಮಾದಲ್ಲಿ ಏನೋ ಥ್ರಿಲ್ಲರ್ ಎಲಿಮೆಂಟ್ ಆಗಿರುತ್ತೆ ಅಂತ ಅನಿಸ್ತಾ ಇದೆ. ಇನ್ನು ಈ ಸಿನಿಮಾದ ವಿಶೇಷತೆ ಅಂದ್ರೆ ಈ ಸಿನಿಮಾ ಪ್ಯಾನ್ ಇಂಡಿಯಾದ 5 ಭಾಷೆಗಳು ಕನ್ನಡ, ತೆಲುಗು, ತಮಿಳ್, ಹಿಂದಿ, ಮಲಯಾಳಂ ಭಾಷೆಗಳಲ್ಲಿ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದ್ದು, ಇದರ ಟೀಸರ್ ಅಲ್ಲಿ ಕೂಡ ಎಲ್ಲಾ ಭಾಷೆಗೆ ನೀವು ಆಡಿಯೋನ ಸ್ವಿಚ್ ಮಾಡ್ಕೋಬಹುದಾಗಿದೆ. ಶ್ರೀಕಾಂತ್ ತಿವಾರಿ ಈಸ್ ಬ್ಯಾಕ್. ಮೋಸ್ಟ್ ಅವೈಟೆಡ್ ದಿ ಫ್ಯಾಮಿಲಿ ಮ್ಯಾನ್ ಸೀಸನ್ 3 ಟ್ರೈಲರ್ ರಿಲೀಸ್ ಆಗಿದೆ. ಸಾಕಷ್ಟು ಚೇಂಜಸ್ಗಳು ಕ್ಯಾರೆಕ್ಟರ್ಗಳಲ್ಲಿ ಕಾಣಿಸ್ತವೆ. ಪ್ರತಿ ಬಾರಿ ಎಷ್ಟೇ ನಿರೀಕ್ಷೆ ಇದ್ರೂ ಕೂಡ ಅದಕ್ಕಿಂತ ಚೆನ್ನಾಗಿನೇ ಈ ವೆಬ್ ಸೀರೀಸ್ ಮೂಡ್ ಬರ್ತಾ ಇತ್ತು. ಆದ್ರೆ ಈ ಬಾರಿ ರಾಜ್ ಅಂಡ್ ಡಿ.ಕೆ ಏನೋ ಚೇಂಜಸ್ ಅನ್ನ ತಂದಿದ್ದಾರೆ ಅಂತ ಅನಿಸ್ತಿದೆ. ಸ್ಟಾರ್ ಕಾಸ್ಟ್ ಕೂಡ ಸ್ವಲ್ಪ ದೊಡ್ಡದಾಗಿದೆ. ಟ್ರೈಲರ್ ಚೆನ್ನಾಗಿದೆ, ಆದ್ರೆ ಈ ವೆಬ್ ಸೀರೀಸ್ ಪ್ರತಿ ಬಾರಿ ನಮಗೆ ಡೆಲಿವರ್ ಮಾಡುವಂತಹ ಅದೊಂದು ಮಿಸ್ಟೀರಿಯಸ್ ಫ್ಯಾಕ್ಟರ್ನ ಈ ಬಾರಿ ಮಿಸ್ ಮಾಡಿದೆ ಅಂತ ನನ್ಗೆ ಯಾಕೋ ಅನಿಸ್ತು. ನೋಡೋಣ, ನವೆಂಬರ್ 21ಕ್ಕೆ ವೆಬ್ ಸೀರೀಸ್ ರಿಲೀಸ್ ಆಗ್ತಿದೆ. ಸರ್ಪ್ರೈಸ್ ಹೇಗಿದೆ ಅಂತ ಲೆಟ್ಸ್ ವೆಯ್ಟ್ ಅಂಡ್ ವಾಚ್. ಈ ಟೀಸರ್ ಮತ್ತು ಟ್ರೈಲರ್ಗಳಲ್ಲಿ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಕ್ಸ್ಟ್ರಾಸ್ ಅಂಡ್ ಬಜ್. ಡೆವಿಲ್ ಸಿನಿಮಾದ 3ನೇ ಸಾಂಗ್ ಅಪ್ಡೇಟು ಇತ್ತೀಚೆಗಷ್ಟೇ ಸಿಕ್ತು. ಅಷ್ಟರ ಒಳಗೇನೆ ಸಿನಿಮಾದ ಸ್ಯಾಟಲೈಟ್ ರೈಟ್ ಯಾರು ಬೈ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ಸುದ್ದಿ ಕೇಳಿ ಬರ್ತಿದೆ. ಎಸ್, ಡೆವಿಲ್ ಸಿನಿಮಾದ ಸ್ಯಾಟಲೈಟ್ ಹಕ್ಕುಗಳನ್ನ ಝೀ ದೊಡ್ಡ ಮೊತ್ತಕ್ಕೆ ಖರೀದಿಸ್ತಾ ಇದೆ ಅನ್ನುವಂತಹ ಸುದ್ದಿ ಈಗ ಎಲ್ಲ ಕಡೆ ಬಜ್ ಆಗ್ತಿದೆ. ಇತ್ತೀಚಿನ ಇಂಟರ್ವ್ಯೂನಲ್ಲಿ ಕೇಳಿ ಬಂದಿರುವಂತಹ ಸುದ್ದಿಯ ಪ್ರಕಾರ ಪವನ್ ಕುಮಾರ್ ಅವರ ಲೂಸಿಯಾ ಸಿನಿಮಾದ ಆಫರ್ ಕಾಂತಾರ ಚಾಪ್ಟರ್ 1 ಖ್ಯಾತಿಯ ಗುಲ್ಶನ್ ದೇವಯ್ಯ ಅವರಿಗೆ ಮೊದಲು ಹುಡ್ಕೊಂಡು ಬಂದಿತ್ತಂತೆ. ಆದ್ರೆ ಕಾರಣಾಂತರಗಳಿಂದಾಗಿ ಗುಲ್ಶನ್ ಅವರಿಗೆ ಈ ಸಿನಿಮಾನ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಇಲ್ಲ ಅಂದಿದ್ರೆ ಕೊಡಗಿನ ಮೂಲದ ಈ ಕನ್ನಡದ ಪ್ರತಿಭೆ ಮೊದಲೇ ಕನ್ನಡ ಸಿನಿಮಾದಲ್ಲಿ ಕಾಣಿಸ್ಕೊಳ್ಬೇಕಾಗಿತ್ತು. ಟಾಕ್ಸಿಕ್ ಸದ್ಯಕ್ಕೆ ಕನ್ನಡ ಚಿತ್ರರಂಗದಿಂದ ಪ್ರತಿಯೊಬ್ಬ ಪರಭಾಷಿಗರು ಕೂಡ ಎದುರು ನೋಡ್ತಿರುವಂತಹ ಒಂದು ಬಿಗ್ ಪ್ರಾಜೆಕ್ಟ್. ಈ ಮ್ಯಾಗ್ನಮ್ ಓಪಸ್ ಪ್ರಾಜೆಕ್ಟು 2025ರಲ್ಲಿ ಕಾಂತಾರ ಚಾಪ್ಟರ್ 1 ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತಹ ಮರ್ಯಾದೆನ ಮತ್ತೊಮ್ಮೆ ಮುಂದಿನ ವರ್ಷ ಕೂಡ ಕೊಡೋದಕ್ಕೆ ಸಮರ್ಥವಾಗಿರುವಂತಹ ಸಿನಿಮಾ. ಯಶ್ ಅವರ ಕನಸಿನ ಕೂಸು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಇನ್ನು ಈ ಸಿನಿಮಾದಲ್ಲಿ ನಮ್ಮ ಕನ್ನಡದ ಅಪ್ಪಟ ಪ್ರತಿಭೆ ಆಗಿರುವಂತಹ ರುಕ್ಮಿಣಿ ವಸಂತ್ ಅವರು ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಸಿನಿಮಾದ ಬಗ್ಗೆ ಇನ್ಸ್ಟಾಗ್ರಾಮ್ ನಲ್ಲಿ ಫ್ಯಾನ್ಸ್ ಕೇಳಿರುವಂತಹ ಪ್ರಶ್ನೆಗೆ ರುಕ್ಮಿಣಿ ವಸಂತ್ ಇಂಡಿಯನ್ ಫಿಲಂ ಇಂಡಸ್ಟ್ರಿಯಲ್ಲಿ ಅಥವಾ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಈ ರೀತಿಯ ಯುನೀಕ್ ರಾ ಶೈಲಿಯ ಸಿನಿಮಾ ಬಂದಿಲ್ಲ, ಗೀತು ಮೋಹನ್ ದಾಸ್ ಅವರ ವಿಷನ್ ವಿಭಿನ್ನವಾಗಿದೆ ಅನ್ನುವಂತಹ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇದು ಸಿನಿಮಾದ ಬಗ್ಗೆ ಇನ್ನಷ್ಟು ಕ್ಯೂರಿಯಾಸಿಟಿಯನ್ನ ಹೆಚ್ಚೋದಕ್ಕೆ ಕಾರಣವಾಗಿದೆ. KVN ಪ್ರೊಡಕ್ಷನ್ ನಿರ್ಮಾಣದಲ್ಲಿ ಮೂಡ್ ಬರ್ತಾ ಇರುವಂತಹ ತಲಪತಿ ವಿಜಯ್ ಅವರ ಕೊನೆಯ ಸಿನಿಮಾ ಅಂತ ಹೇಳಲಾಗ್ತಿರುವಂತಹ ಜನನಾಯಕನ್ ಸಿನಿಮಾದ ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ನ ಕೆಲವೊಂದು ನಂಬರ್ಸ್ ಗಳು ಈಗ ಎಲ್ಲರನ್ನ ಆಶ್ಚರ್ಯಕ್ಕೆ ತಳ್ತಾ ಇದೆ. ಅವರ ಕೊನೆಯ ಸಿನಿಮಾ ಅಂತ ಹೇಳ್ತಾ ಇರುವಂತಹ ಕಾರಣದಿಂದಾಗಿನೇ ಈ ನಂಬರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಓಡಾಡ್ತಿದೆ. ಅಂಡ್ ದೀಸ್ ಆರ್ ರಿಯಲಿ ಹ್ಯೂಜ್ ನಂಬರ್ಸ್. ಕೇಳ್ತಾ ಇರೋ ಬಸ್ ಪ್ರಕಾರ ಅಮೆಜಾನ್ ಪ್ರೈಮ್ ನ ಡಿಜಿಟಲ್ ರೈಟ್ಸ್ ಎಲ್ಲಾ ಭಾಷೆಯನ್ನ ಸೇರಿಸಿ 110 ಕೋಟಿ ರೂಪಾಯಿಗೆ ಸೇಲ್ ಆಗಿದೆ ಎನ್ನುವಂತಹ ಮಾಹಿತಿ ಕೇಳಿ ಬರ್ತಾ ಇದೆ. ಆಡಿಯೋ ರೈಟ್ಸ್ ಕೂಡ ಭರ್ಜರಿ 35 ಕೋಟಿ ರೂಪಾಯಿಗಳಿಗೆ ಸೇಲ್ ಆಗಿದೆಯಂತೆ. ಸಿನಿಮಾಗೂ ಮುಂಚೆ ಫಿಲಂ ಟೀಮ್ ಪ್ರಾಫಿಟ್ ನಲ್ಲಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ನೋಡೋಣ ಲಾಸ್ಟ್ ಸಿನಿಮಾ ಅನ್ನುವಂತಹ ಸೆಂಟಿಮೆಂಟು ಸಿನಿಮಾದ ಬಿಸ್ನೆಸ್ ನ ಯಾವ ಲೆವೆಲ್ಗೆ ತಗೊಂಡೋಗುತ್ತೆ ಅಂತ. ಆರ್ಯನ್ ಖಾನ್ ಬಾಲಿವುಡ್ ಚಿತ್ರರಂಗದ ಕಿಂಗ್ ಖಾನ್ ಶಾರುಖ್ ಖಾನ್ ರವರ ಮಗ. ಇತ್ತೀಚೆಗಷ್ಟೇ ಅವರ ಬ್ಯಾಟ್ಸ್ ಆಫ್ ಬಾಲಿವುಡ್ ಮೂಲಕ ಫಿಲಂ ಇಂಡಸ್ಟ್ರಿಗೆ ಡೈರೆಕ್ಟರ್ ರೂಪದಲ್ಲಿ ಡೆಬ್ಯೂ ಕೂಡ ಆಗಿತ್ತು. ಈಗ ಬಾಲಿವುಡ್ ಅಂಗಳದಲ್ಲಿ ಕೇಳಿ ಬರ್ತಾ ಇರುವಂತಹ ಸುದ್ದಿಯ ಪ್ರಕಾರ ಆರ್ಯನ್ ಖಾನ್ ಬಿಗ್ ಸ್ಕ್ರೀನ್ ಡೈರೆಕ್ಟರ್ ಆಗಿ ಕಾಣಿಸ್ಕೊಳ್ಬೇಕು ಅಂತ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರಂತೆ. ಹಿಂದಿನ ಸುದ್ದಿಗಳ ಪ್ರಕಾರ ತಮ್ಮ 3ನೇ ನಿರ್ದೇಶನದ ಸಿನಿಮಾನ ತಮ್ಮ ತಂದೆ ಜೊತೆಗೆ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ. ಯಾಕಂದ್ರೆ ಬೇರೆಯವರು ನೆಪೋಟಿಸಂ ಕಿಟ್ಟಿದ್ದು ಅದಕ್ಕೆ ಅಪ್ಪನ ಸಿನಿಮಾ ಈಸಿಯಾಗಿ ಸಿಕ್ತು ಅಂತ ಹೇಳಬಾರ್ದು ಅಂತ ತಮ್ಮ 2ನೇ ಡೈರೆಕ್ಷನ್ ಮುಗಿಸಿದ ನಂತರನೇ ಮೆರಿಟ್ ಮೇಲೆನೆ 3ನೇ ಸಿನಿಮಾದ ಟೈಮ್ ನಲ್ಲಿ ಅಪ್ಪನ ಸಿನಿಮಾನ ನಿರ್ದೇಶನ ಮಾಡಬೇಕು ಅಂತ ಆರ್ಯನ್ ಖಾನ್ ಅವರು ಅನ್ಕೊಂಡಿದಾರಂತೆ. ಆದ್ರೆ ಕಿಂಗ್ ಸಿನಿಮಾದ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿರುವಂತಹ ಶಾರುಖ್ ಖಾನ್ ತಮ್ಮ ಮಗನ ಮುಂದಿನ ಡೈರೆಕ್ಷನಲ್ ಸಿನಿಮಾಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರಂತೆ. ಎಲ್ಲ ಅನ್ಕೊಂಡಂತೆ ಆದ್ರೆ ಆರ್ಯನ್ ಖಾನ್ ಅವರ ಬಿಗ್ ಸ್ಕ್ರೀನ್ ಡೈರೆಕ್ಷನಲ್ ಸಿನಿಮಾದ ಜರ್ನಿ ತಮ್ಮ ಅಪ್ಪನ ಜೊತೆಗೆ ಸ್ಟಾರ್ಟ್ ಆಗುತ್ತೆ. ಬ್ಯಾಟ್ಸ್ ಆಫ್ ಬಾಲಿವುಡ್ ಮೂಲಕ ತಮ್ಮ ಡೈರೆಕ್ಷನ್ ಕೆಪಾಸಿಟಿ ಬಗ್ಗೆ ಈಗಾಗಲೇ ಮೆರಿಟ್ ಪಾಯಿಂಟ್ಸ್ ಗಳನ್ನ ಆರ್ಯನ್ ಖಾನ್ ಪಡ್ಕೊಂಡಿದ್ದಾರೆ. ಅದರಲ್ಲಿ 2 ಮಾತಿಲ್ಲ. ನೋಡೋಣ ಇಂಡಿಯಾದ ಒನ್ ಆಫ್ ದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ನ ಡೈರೆಕ್ಟ್ ಮಾಡುವಂತಹ ಕೆಪಾಸಿಟಿ ಇದೆಯಾ ಇಲ್ವಾ ಅಂತ. ಕೊನೆಯದಾಗಿ ರಾಮಾಯಣ ಸಿನಿಮಾದ ಯಶ್ ಅವರ ರಾವಣನ ಪಾತ್ರದ ಶಿವತಾಂಡವ ನೃತ್ಯವನ್ನ ಹೆಸರಾಂತ ಕೊರಿಯೋಗ್ರಾಫರ್ ಶೈಮಲ್ ದವರ್ ಕಂಪೋಸ್ ಮಾಡ್ತಿದ್ದಾರಂತೆ. ಶಿವನನ್ನ ಒಲಿಸೋದಕ್ಕೆ ರಾವಣ ಮಾಡುವಂತಹ ಈ ಶಿವತಾಂಡವ ನೃತ್ಯ ಖಂಡಿತವಾಗ್ಲೂ ಸಿನಿಮಾದ ಪ್ರಮುಖ ಹೈಲೈಟ್ ಗಳಲ್ಲಿ ಒಂದಾಗಿರುತ್ತೆ. ಯಶ್ ಫ್ಯಾನ್ಸ್ಗೆ ಖಂಡಿತವಾಗ್ಲೂ ಇಟ್ ವಿಲ್ ಬಿ ಎ ಫೀಸ್ಟ್ ಟು ವಾಚ್ ಅಂತ ಹೇಳಿದ್ದಾರೆ. ಇದಾಗಿತ್ತು ಸಿನಿಮಾ ಸುದ್ದಿಗಳ ರೌಂಡ್ ಆಫ್. ಈ ವಾರದ ಸಿನಿಮಾ ಸುದ್ದಿಗಳ ಮಿಕ್ಸ್ ಮಸಾಲಾ. ಮುಂದಿನ ವಿಡಿಯೋ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್, ಮನು.